ಸಂಕ್ರಾಂತಿಗೆ ಮುಖ್ಯಮಂತ್ರಿ ಬದಲಾಗ್ತಾರೆ. ಅರಸು ದಾಖಲೆ ಮುರಿದಿರುವ ಸಿದ್ದರಾಮಯ್ಯ ಕುರ್ಚಿಯಿಂದ ಕೆಳಗಿಳಿತಾರೆ. ಡಿಕೆ ಶಿವಕುಮಾರ್ಗೆ ಪಟ್ಟಾಭಿಷೇಕ ಆಗತ್ತೆ ಅಂತೆಲ್ಲ ಡಿಕೆ ಬಣ ಮತ್ತು ಬಿಜೆಪಿಗರ ಭವಿಷ್ಯದ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆಯಲ್ಲೂ ದಾಖಲೆ ಸೃಷ್ಟಿಗೆ ಮುಂದಾಗಿದ್ದಾರೆ. ಈಗಾಗಲೇ 16 ಬಜೆಟ್ಗಳನ್ನು ಮಂಡಿಸಿದ್ದು ಇದು 17ನೇ ಬಜೆಟ್ ಆಗಲಿದೆ. ಮಾರ್ಚ್ 5ರಿಂದ ಬಜೆಟ್ ಅಧಿವೇಶನ ಶುರುವಾಗುವ ಸಾಧ್ಯತೆ ಇದೆ. ಮಾರ್ಚ್ 6ರಂದು ಬಜೆಟ್ ಮಂಡಿಸುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳೊಂದಿಗೆ ಈಗಾಗಲೇ ಚರ್ಚೆ ನಡೆಸಿದ್ದಾರೆ ಅಂತ ಮೂಲಗಳಿಂದ ತಿಳಿದು ಬಂದಿದೆ. ಸಿಎಂ ಬದಲಾವಣೆ ಕೂಗು ಸಂಕ್ರಾಂತಿ ಮುಹೂರ್ತದ ಮಧ್ಯೆಯೂ ಸಿಎಂ ಬಜೆಟ್ ಮಂಡನೆಗೆ ಸಿದ್ಧತೆ ನಡೆಸಿದ್ದು ಸದ್ಯಕ್ಕೆ ಸಿಎಂ ಕುರ್ಚಿ ಕಿತ್ತಾಟ ತಣ್ಣಗಾಗುವ ಸಾಧ್ಯತೆ ಇದೆ. ಇನ್ನು ಸಿಎಂ ಬಜೆಟ್ ಮಂಡಿಸುವ ಬಗೆಗಿನ ಪಬ್ಲಿಕ್ ಟಿವಿ ವರದಿಯನ್ನು ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಖಚಿತಪಡಿಸಿದ್ದಾರೆ. ಸಿಎಂ ಬಜೆಟ್ ಮಂಡಿಸಲಿದ್ದಾರೆ. ಜನವರಿ 26ರ ನಂತರ ಯಾವುದೇ ಕಾರ್ಯಕ್ರಮ ಇಟ್ಕೋಬೇಡಿ ಅಂತ ಸಿಎಂ ಸೂಚನೆ ನೀಡಿರೋದಾಗಿ ಮಡಿಕೇರಿಯಲ್ಲಿ ಶಾಸಕ ಪೊನ್ನಣ್ಣ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಸಂಕ್ರಾಂತಿ ಬಳಿಕ ಕುರ್ಚಿ ಕಾಳಗ ಪಾರ್ಟ್ 2 ಅಂದಿರುವ ಬಿಜೆಪಿಗರಿಗೆ ಸಿಎಂ ಟಾಂಗ್ ಕೊಟ್ಟು ಕಾಗನೇ ಇಲ್ಲ, ಪಾರ್ಟ್ ಎಲ್ಲಿಂದ ಬರಬೇಕು ಅಂತ ಹೇಳಿದ್ದಾರೆ. ಈ ಮಧ್ಯೆ ಡಿಸಿಎಂ ಡಿಕೆಶಿ ಬೆಂಗಳೂರಿನ ಒಕ್ಕಲಿಗರ ಉದ್ಯಮ ಸಮಾವೇಶದಲ್ಲಿ ಮಾತನಾಡಿ, ನಾನು ಸಾಕಷ್ಟು ಶ್ರಮಪಟ್ಟು ಇಲ್ಲಿಗೆ ಬಂದಿದ್ದು, ಪಾರ್ಟಿಯವರು ಏನು ಮಾಡ್ತಾರೆ ನೋಡೋಣ, ನನಗೆ ಆತ್ಮವಿಶ್ವಾಸ ಇದೆ, ಪ್ರಯತ್ನ ವಿಫಲವಾಗಬಹುದು, ಆದರೆ ಪ್ರಾರ್ಥನೆ ವಿಫಲವಾಗೋದಿಲ್ಲ ಅಂತ ಹೇಳಿದ್ದಾರೆ. ಓಕೆ, ಹಾಗಾದರೆ ದಾಖಲೆಯ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯನವರು ತಯಾರಿ ಮಾಡಿಕೊಂಡಿದ್ದಾರೆ. ಮುಂದೇನಾಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ವೆರಿ ಸಿಂಪಲ್. ಈಗ ಬಜೆಟ್ ಮುಗಿಯೋ ತನಕ ಸಿದ್ದರಾಮಯ್ಯನವರು ಬದಲಾವಣೆ ಇಲ್ಲ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಸಿಎಂ ಡಿಸಿಎಂ 3 ತಿಂಗಳು ಕಾಲ ಕದನ ವಿರಾಮ ವಿಸ್ತರಣೆ ಆಗಬಹುದು ಅಂತ. ಯಾಕೆಂದರೆ ಮಾರ್ಚ್ ಅಂತಾರೆ, ನಾವೀಗಾಗಲೇ ಜನವರಿಯ ಮಧ್ಯಕ್ಕೆ ಬಂದಿದ್ದೀವಿ. ಫೆಬ್ರವರಿ, ಮಾರ್ಚ್ ಅದಾದ್ಮೇಲೂ ಬರುತ್ತೆ ಹೇಳ್ತೀನಿ. ಸೊ ಅಲ್ಲಿ ತನಕ ಕದನ ವಿರಾಮ, ಎಲ್ಲರೂ ಸೈಲೆಂಟ್ ಆಗ್ತಾರೆ ಅಂತ. ಸಂಕ್ರಾಂತಿ ಬಳಿಕ ಹೈಕಮಾಂಡ್ ಮುಂದೆ ಸಂಧಾನ ಸೂತ್ರ ರಚನೆ ಆಗಬಹುದು. ಅದೇನೋ 16, 17 ಅಂತ ಇದ್ದಾರೆ, ಇನ್ನೂ ಕನ್ಫರ್ಮ್ ಆಗಿಲ್ಲ. ಕರಿಬಹುದು, ಮಾತಾಡಬಹುದು ಅಂತಿದ್ದಾರೆ. ಡೆಲ್ಲಿಯಲ್ಲೇ ಒಪ್ಪಂದವಾಗಿ ಸಿಎಂ ಮತ್ತು ಡಿಸಿಎಂ ಸುಮ್ಮನಿರುವ ಸಾಧ್ಯತೆ. ಆಯ್ತಪ್ಪ ಬಜೆಟ್ ಮಂಡನೆ ಮಾಡಿಬಿಡಿ, ಆಮೇಲಿಂದ ಬೇಕಾದರೆ ನೀವು ಬಿಟ್ಕೊಡಿ ಅಂತನೋ ಅದಕ್ಕೆ ಒಂದು ಡೇಟ್ ಫಿಕ್ಸ್ ಮಾಡಿಬಿಟ್ಟು ಅವರು ಹೇಳ್ಬೋದು. ಆಯಿತು ಅಂತ ಇವರಿಬ್ಬರು ಬಂದು ಸೈಲೆಂಟಾಗಿ ಇರಬಹುದು. ಬಜೆಟ್ ಮಂಡನೆ ತನಕ ಸಿಎಂಗೆ ಡಿಸಿಎಂ ಸಾಥ್ ಕೊಡ್ಬೋದು. ಈಗ ಹೆಂಗೆ ಅವರು ಮೌನಕ್ಕೆ ಶರಣಾಗಿ ಸಿಎಂಗೆ ಉಘೆ ಅಂತ ಇದ್ದಾರೋ ಅದನ್ನೇ ಮುಂದುವರಿಸ್ಬೋದು ಅಂತ. ಇನ್ನು ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬೆಂಬಲಿತ ಶಾಸಕರು ಸೈಲೆಂಟ್ ಆಗಿರಿ ಅಂತ ಸಂದೇಶ ಹೈಕಮಾಂಡ್ನಿಂದ ಆಲ್ರೆಡಿ ರವಾನೆಯಾಗಿದೆ. ಯಾರೋ ಸೈಲೆಂಟ್ ಆಗಿಲ್ಲ, ಮುಂದುವರಿಯುತ್ತೆ ಅಂತ. ಬಜೆಟ್ ಬಳಿಕ ಪವರ್ ಶೇರ್ ಕ್ಲೈಮ್ಗೆ ಮುಂದಾಗುವ ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದಾರೆ. ಬಜೆಟ್ ಬಳಿಕ ನನಗೆ ಬಿಟ್ಕೊಡಿ ಅಂತ ಕೇಳುವಂತಹ ಸಾಧ್ಯತೆ ಅಂತ. ಅಂದರೆ ಈಗ ನವೆಂಬರ್ ಕ್ರಾಂತಿ ಅಂತ ಬಂದಾಗಿಂದಲೂ ಕೂಡ ಅಧಿವೇಶನ ಮುಗ್ದು ಹೋಗಲಿ ಆ ನಂತರ ಅಂತ, ಆಮೇಲೆ ದೀರ್ಘಾವಧಿ ಸಿಎಂ ಆಗ್ಬಿಡ್ಲಿ ಆ ನಂತರ ಅಂತ, ಈಗ ಬಜೆಟ್ ಆ ನಂತರ ಅಂತ. ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಅಸ್ಸಾಂನ ಚುನಾವಣಾ ವೀಕ್ಷಕರನ್ನ ಮಾಡಿದಾಗಲೇ ಇದು ಹಿಂಗಾಗಬಹುದು ಅನ್ನೋ ಒಂದು ಸಣ್ಣ ಹಿಂಟ್ ಸಿಕ್ಕಿತ್ತಲ್ವಾ? ಹೌದು, ಖಂಡಿತ. ಯಾಕೆಂದ್ರೆ ಇಲ್ಲಿ ಕೆಲವರಿಗೆ ಸತ್ಯ ಏನು ಅಂತ ಗೊತ್ತಿದೆ. ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಕೆಲವು ನಾಯಕರು ತುಂಬಾ ಚೆನ್ನಾಗಿ ಗೊತ್ತಿದೆ. ಯಾರು ಜನವರಿ 7 ಅಥವಾ 9ನೇ ತಾರೀಕು ಡಿಕೆಶಿ ಪಟ್ಟಾಭಿಷೇಕ ಅಂದಿದ್ರೋ ಅವ್ರಿಗೂ ಸತ್ಯ ಏನು ಅಂತ ಗೊತ್ತಿತ್ತು. ಬಟ್ ಈ ವಿಚಾರವನ್ನ ಜೀವಂತವಾಗಿಡ್ಬೇಕು ಅವರು. ಮಾಧ್ಯಮದ ಮುಂದೆ ಬಂದು ಹೇಳ್ಕೊಂಡು ರಾಜ್ಯದ ಜನತೆ ಮುಂದೆ ವಿಚಾರವನ್ನ ಜೀವಂತವಾಗಿಡಬೇಕು. ಅವರ 1 ಲೈನ್ ಅಜೆಂಡಾನೇ ಅದು. ಆಮೇಲೆ ಸಿಎಂ ಬಿಟ್ಕೊಡ್ಲಿ, ಸಿದ್ದರಾಮಯ್ಯನವರು ಬಿಟ್ಕೊಡ್ಲಿಲ್ಲ ಅನ್ನೋದು ಆಗಬಹುದು. ಇಲ್ಲ ಹೈಕಮಾಂಡ್ ಇದ್ರ ಬಗ್ಗೆ ಮುತುವರ್ಜಿ ವಹಿಸ್ತಿಲ್ಲ ಇರಬಹುದು. ಈಗ ನೋಡಿ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಮೊದಲನೇದಾಗಿ ಸಿದ್ದರಾಮಯ್ಯನವ್ರದ್ದು ದೀರ್ಘಾವಧಿ ಸಿಎಂ ಆಗ್ಬಿಡ್ಲಿ ಅಂತನೋ ಏನೋ ಒಂದು ಲೆಕ್ಕಾಚಾರ ಇತ್ತು. ಅದು ಕಾಂಗ್ರೆಸ್ನವ್ರದ್ದೇ ಆಗಿದ್ರಿಂದ ಒಪ್ಕೋಬಹುದು ಅಂತ ಇತ್ತು. ಅದಾದ್ಮೇಲೆ ಈಗ ಅವರು ಬಜೆಟ್ ಮಂಡನೆ ಸಿದ್ಧತೆಯನ್ನ ಶುರು ಮಾಡ್ಕೊಂಡಿದ್ದಾರೆ. ಅದರ ಅರ್ಥ ಏನು, ಅವರೇ ಬಜೆಟ್ ಮಂಡಿಸ್ತಾರೆ ಅಂತ ಸಿದ್ದರಾಮಯ್ಯನವರೇ ಬಾಯ್ಬಿಟ್ಟು ಹೇಳಿದ್ದಾರೆ, ನಾನು ತಯಾರಿ ಮಾಡ್ಕೋತೀನಿ ಅಂತ. ಆಯ್ತು, ಬಜೆಟ್ ಮಂಡನೆನೂ ಆಯ್ತು ಅಂತ ಅನ್ಕೊಳ್ಳೋಣ. ಯಾವಾಗ? ಮಾರ್ಚ್ ತಿಂಗಳಲ್ಲಿ. ಏಪ್ರಿಲ್ ಮೇಲ್ನಲ್ಲಿ ಪಂಚರಾಜ್ಯಗಳ ಚುನಾವಣೆ ಬರುತ್ತೆ. ಅದರಲ್ಲೂ ಪಕ್ಕದ ಇಂಪಾರ್ಟೆಂಟ್ ರಾಜ್ಯ ಕೇರಳ ಇದೆ ಅವರಿಗೆ. ಕೇರಳದಲ್ಲಿ ಈ ಸರ್ತಿ ಏನಾದ್ರು ಅವ್ರು ಗೆಲ್ಲಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸದ್ಯಕ್ಕೆ ಕಾಂಗ್ರೆಸ್ ಇರೋದು 3 ರಾಜ್ಯದಲ್ಲಿ. ಈ ಸರ್ತಿ ಒಳ್ಳೆ ಚಾನ್ಸ್ ಇದೆ ಕೇರಳದಲ್ಲಿ. ಅಲ್ಲಿ ಕೇರಳದಲ್ಲಿ ಎಲೆಕ್ಷನ್ ಮುಂದಿಟ್ಕೊಂಡು ಇಲ್ಲಿ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಮಾಡ್ಕೊಂಡು ಗೊಂದಲ ಕ್ರಿಯೇಟ್ ಮಾಡ್ಕೋತಾರ? ಇಲ್ಲ. ಆಯ್ತು, ಅದು ಮುಗಿಲಿ ಅಂತ ಅನ್ಬೋದು. ಅದು ಮುಗಿದು ರಿಸಲ್ಟ್ ಬಂದು ಸರ್ಕಾರ ರಚನೆ ಅದು ಇದು ಎಲ್ಲ ಆಗಷ್ಟೊತ್ತಿಗೆ ಜೂನ್ ಬಂದ್ಬಿಡುತ್ತೆ. ಅಲ್ಲಿಗೆ ಸಿದ್ದರಾಮಯ್ಯನವರು 3 ವರ್ಷ ಕಂಪ್ಲೀಟ್ ಮಾಡೇ ಬಿಟ್ರು. ಹತ್ತತ್ರ ಇನ್ನು ಉಳ್ಕೊಂಡಿರೋ 2 ವರ್ಷ ಮತ್ತೆ ಚುನಾವಣೆ ಅಂತ ಆಗ ಮತ್ತೆ ಒಂದು ವರ್ಷ ಹೋಗುತ್ತೆ. ಇನ್ನೇನೇನ್ ರಾಜಕೀಯ ಬದಲಾವಣೆಗಳಾಗುತ್ತೋ, ಕರೆಕ್ಟ್, ಏನೇನಾಗುತ್ತೋ ಯಾರಿಗ್ ಗೊತ್ತು. ಒಂದು ವೇಳೆ ಏನಾದ್ರೂ, ನಾನು ಹೇಳ್ತಾ ಇರೋದು ಪಂಚರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ, ನಂಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ, ಹೀನಾಯ ಸೋಲಾಗ್ಬಿಡ್ತು ಅಂತ ಅನ್ಕೊಳ್ಳೋಣ, ಆಗ್ಲೂ ಕರ್ನಾಟಕದ ಕೈ ಇಡಲ್ಲ ಅವರು. ಬೇಡಪ್ಪ ಹೆಂಗೋ ತಳ್ಳಗ್ ಬಳ್ಳಿಗೆ ನಡ್ಕೊಂಡು ಹೋಗ್ತಾ ಇದೆ, ನಡ್ಕೊಂಡು ಹೋಗ್ಬಿಡ್ಲಿ. ಯಾಕೆಂದ್ರೆ
ಸಂಪನ್ಮೂಲದ ದೃಷ್ಟಿಯಿಂದ ಕರ್ನಾಟಕ ಒಂದೇ ಅವ್ರಿಗೆ ಇರೋದು. ಬೆಸ್ಟ್, ಹೌದು, ಬೆಸ್ಟ್. ತೆಲಂಗಾಣನೂ ಇಲ್ಲ, ಹಿಮಾಚಲನೂ ಇಲ್ಲ, ಏನೂ ಇಲ್ಲ. ಅಷ್ಟೊತ್ತಿಗಾಗಲೇ ನಿಮಗೆ ಇನ್ನು ಪಾರ್ಲಿಮೆಂಟ್ ಎಲೆಕ್ಷನ್ದು ಬಿಸಿ ಶುರು ಆಗ್ಬಿಡುತ್ತೆ, ನೆಕ್ಸ್ಟ್ ಎಲೆಕ್ಷನ್ದು. ಎಕ್ಸಾಕ್ಟ್ಲಿ. ಆ ಟೈಮಲ್ಲಿ ದುಡ್ಡೆಲ್ಲಿಂದ ತರ್ತೀರಾ ನೀವು? ಇಲ್ಲಿ ಬೇಡ, ಟಚ್ ಮಾಡೋದು ಬೇಡ ಅಂತ. ಅದಕ್ಕೋಸ್ಕರನೇ ನಾನು ಹೇಳಿದ್ದು ಅಷ್ಟೊತ್ತಿಗೆ ಇನ್ನೇನೇನು ಬದಲಾವಣೆಗಳಾಗುತ್ತೋ ಬೇಡ. ಒಂದು ವೇಳೆ ಕಾಂಗ್ರೆಸ್ ಅಂದ್ಕೊಂಡಂಗೆ ಭರ್ಜರಿ ಗೆಲುವು 5 ರಾಜ್ಯದಲ್ಲಿ ಒಂದು 3 ರಾಜ್ಯ ಅವ್ರು ಅಧಿಕಾರಕ್ಕೆ ಬಂದ್ಬಿಟ್ರು ಅಂದ್ಕೊಂಡ, ನಮ್ಮ ಪರವಾಗಿ ಜನ ಇದ್ದಾರೆ ಅಂತಂದ್ರೆ ಬದಲಾವಣೆ ಮಾಡ್ಬೋದು. ಆ ಸಾಧ್ಯತೆನೂ ಇದೆ. ಅದಕ್ಕೆ ರಾಜಕೀಯ ಅಂತಕ್ಕಂಥದ್ದು ದಿನದಿಂದ ದಿನಕ್ಕೆ ಬದಲಾಗುವಂತಹ ಚಿತ್ರಣ. ಪರಿಸ್ಥಿತಿಗೆ ಅನುಗುಣವಾಗಿ ಎಲ್ಲ ಏನು ಬೇಕಾದರೂ ಆಗ್ಬೋದು, ಏನು ಬೇಕಾದರೂ ಆಗ್ಬೋದು. ಹಾಗಾಗಿ ವಿಚಾರವನ್ನ ಜೀವಂತವಾಗಿಡೋ ಕೆಲಸನ ಅವ್ರ ಆತ್ಮೀಯರು ಮಾಡ್ಕೊತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಒಂದು ಕ್ಲಾರಿಟಿ ಇದೆ. ಐ ಥಿಂಕ್ ಡಿ ಕೆ ಶಿವಕುಮಾರ್ಗೂ ಕ್ಲಾರಿಟಿ ಇದೆ. ಈಗ 2 ತಿಂಗಳು 3 ತಿಂಗಳಾಯ್ತಲ್ವ ಈಗ ಶುರುವಾಗಿ, ಈ ಗೊಂದಲ ಶುರುವಾಗಿ. ರಂಗನಾಥ್ ಸರ್ ಆಗ್ಲೇ ಹೇಳಿರ್ಲಿಲ್ವಾ ಬಜೆಟ್ ತನಕ ಇದೇನೂ ಆಗಲ್ಲ ಅಂತ ಅಂದ್ಬಿಟ್ಟು? ಏನ್ ತಿಪ್ಪುರ್ಲಾಗ ಆಗ್ಲೇ ಸೆಪ್ಟೆಂಬರ್ ಕ್ರಾಂತಿ ಅಂದಾಗ್ಲೇ ಹೇಳಿದ್ರು ಸರ್. ಈ ವರ್ಷದಲ್ಲಂತೂ ಏನೂ ಆಗದೇ ಇಲ್ಲ. ಸೆಪ್ಟೆಂಬರ್ ಕ್ರಾಂತಿನೂ ಆಗಲ್ಲ, ಅಕ್ಟೋಬರ್ ಕ್ರಾಂತಿನೂ ಆಗಲ್ಲ, ಬಜೆಟ್ ತನಕನೂ ಏನೂ ಆಗಲ್ಲ ಅಂದಿದ್ರು. ಹಂಗೆ ಆಗ್ತಾ ಇದೆ. ಆಮೇಲೆ ರಾಜಕೀಯದ ಬಗ್ಗೆ ಅಲ್ಪ ಸ್ವಲ್ಪ ತಿಳ್ಕೊಂಡ್ರು ಗೊತ್ತಾಗುತ್ತಿದೆ ಏನು ಅಂತ, ಏನಾಗ್ತದೆ. ನಾವು ದಿನನಿತ್ಯ ಇದನ್ನು ಫಾಲೋ ಅಪ್ ಮಾಡೋದ್ರಿಂದ ಹೆಂಗೆ ಏನು ಇವ್ರು ಯಾವ್ಯಾವ ರೀತಿ ವರ್ಷೆ ಬದಲಾಯಿಸ್ತಾರೆ. ನಿಮ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ ದಿವ್ಯಾ, ಏನ್ ಗೊತ್ತಾ, ಇಲ್ಲಿ ಇಷ್ಟೆಲ್ಲ 3 ತಿಂಗಳಿಂದ ಆಗ್ತಾ ಇದೆಯಲ್ಲ, ರಾಜ್ಯದಲ್ಲಿ ಪವರ್ ಶೇರಿಂಗ್ ವಿಚಾರವನ್ನ ಈ ಕ್ಷಣದವರೆಗೂ ಹೈಕಮಾಂಡ್ ಸೀರಿಯಸ್ ಆಗೇ ತಗೊಂಡಿಲ್ಲ. ಹೌದಪ್ಪ, ಕರ್ನಾಟಕದಲ್ಲಿ ಏನೋ ಒಂದು ಬದಲಾವಣೆ ಮಾಡ್ಕೊಂಡು ಯಾರೋ ಒಬ್ರು ರೆಬಲ್ ಆಗ್ತಾರೆ, ಅಟ್ಲೀಸ್ಟ್ ಡಿ ಕೆ ಶಿವಕುಮಾರ್ ರೆಬಲ್ ಆಗ್ತಾರೆ, ಏನೋ ಒಂದು ಆಗುತ್ತೆ ಅನ್ನುವಾಗ ಆ ಸೀರಿಯಸ್ನೆಸ್ ಬರ್ಬೋದಿತ್ತೇನೋ. ಆಯ್ತಾ? ಸಿದ್ದರಾಮಯ್ಯನವ್ರಿಗೆ ಏನಂತೆ, ಸಿದ್ದರಾಮಯ್ಯನವ್ರು ಅದಕ್ಕೆ ಮಾತೆತ್ತಿದ್ರೆ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ, ಹೈಕಮಾಂಡ್ ಏನು ಹೇಳಲ್ಲ ಅಂತ ಗೊತ್ತು ಅವ್ರಿಗೆ. ಸದ್ಯಕ್ಕೆ ಎಷ್ಟು ದಿನ ಮುಂದಕ್ಕೆ ಹೋಗುತ್ತೆ ಅಷ್ಟು ದಿನ ಅವ್ರಿಗೆ ಅನುಕೂಲ. ನಿಜ. ಸೊ ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು. ಇದನ್ನ ಜನ ಅರ್ಥ ಮಾಡ್ಕೋಬೇಕು ಮುಖ್ಯವಾಗಿ. ಏನು ಅಂತಂದ್ಬಿಟ್ಟು ರಾಜಕೀಯದ ಬಗ್ಗೆ ಒಂಚೂರು ಜ್ಞಾನ ಇದ್ರು ಇದು ಅರ್ಥ ಆಗ್ಬಿಡುತ್ತೆ. ಸುಮ್ಮನೆ ಈಗ ಇವತ್ತು ಕೂಡ ಡಿ ಕೆ ಶಿವಕುಮಾರ್ ಈಗ ಬರುತ್ತೆ, ಹೇಳಿ ತೋರಿಸ್ತೀನಿ. ಇವತ್ತು ಡಿ ಕೆ ಶಿವಕುಮಾರ್ ಮಾತಾಡಿದಾರಪ್ಪ, ನನಗೆ ಆತ್ಮವಿಶ್ವಾಸ ಇದೆ, ಪಕ್ಷ ನನಗೆ ಕೈ ಬಿಡಲ್ಲ, ನಾನು ಒಳ್ಳೇದು ಮಾಡುತ್ತೆ. ಅದ್ರ ಅರ್ಥ ಏನು ಹಾಗಾದ್ರೆ? ಒಂದ್ ಕಡೆ ಅವರು ಬಜೆಟ್ಗೆ ತಯಾರಿ ಆಗೋದು, ಇವರು ನನಗೆ ಆತ್ಮವಿಶ್ವಾಸ ಇದೆ ಅನ್ನೋದು ವಿಚಾರವನ್ನ ಜೀವಂತವಾಗಿ ಮಾತಾಡಿದ್ದಾರೆ. ನೋಡ್ಬೋಣ. ಚೀಫ್ ಮಿನಿಸ್ಟರ್ ಅವರು 26ನೇ ತಾರೀಕು ನಂತರ ಯಾವ ಕಾರ್ಯಕ್ರಮ ಇಟ್ಕೋಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ. ರಿಪಬ್ಲಿಕ್ ಡೇ ಆದ್ಮೇಲೆ ಬಜೆಟ್ ಇದರಲ್ಲಿ ಕೊಡ್ತಾರೆ, ಬಜೆಟ್ ಮೀಟಿಂಗ್ಸಲ್ಲಿ. ಬಜೆಟ್ನಲ್ಲಿ ಏನಾದ್ರು ಕೊಡುಗೆ ಕೊಡಬೇಕು, ಎಲ್ಲರಿಗೂ ನೀವೆಲ್ಲ ಕೊಟ್ಟಿದ್ದಾರೆ ಈಗಾಗಲೇ. ತುಂಬ ಕಾಳಗನೇ ಇಲ್ಲ. ಎಲ್ಲಿದೆ ಕಾಳಗ? ಎಲ್ಲಿದೆ ರೀ ಕಾಳಗ? ನಿನಗೆ ಕೇಳ್ತಾ ಇದ್ದೀನಿ, ಎಲ್ಲಿದೆ ಕಾಳಗ? ಸುಮ್ಮನೆ ಕೇಳಿದ್ರೆ ನನ್ನ ಬಂಡೆ ಅಂತಾರೆ. ಬಂಡೆ ಪ್ರಕೃತಿ, ಕಡದರೆ ಆಕೃತಿ, ಪೂಜಿಸಿದರೆ ಸಂಸ್ಕೃತಿ. ಎಲ್ಲ ಹೊಡೆದು ಏಟು ತಿಂದು ಮಾಡಿ ತಂದು ಇಲ್ಲಿ ಗಂಟ ಬಂದು ಕೂತಿದ್ದೀನಿ. ಮುಂದಕ್ಕೆ ಏನ್ ಮಾಡ್ತಾರೆ ನಮ್ಮ ಪಾರ್ಟಿಯವರು, ನನಗೆ ಆತ್ಮವಿಶ್ವಾಸ ಇದೆ. ರಾಜಕಾರಣದಿಂದ ಜೈಲ್ ಕಳಿಸಲು ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಾರ್ಥನೆ ಮಾಡ್ತಾನೆ ಆತ್ಮವಿಶ್ವಾಸಕ್ಕೂ ಅವ್ರ ಪಾರ್ಟಿಗೂ ಬಿಟ್ಬಿಡೋಣ ಅಷ್ಟೇ. ಪ್ರಾರ್ಥನೆ ಮಾಡ್ತಾನೆ ಇದಾರೆ. ಎಲ್ಲಾ ಕಡೆನೂ ಪ್ರಸಾದನೂ ಸಿಕ್ತು. ಹಾಸನಾಂಬೆ ದರ್ಶನಕ್ಕೆ ಹೋದಾಗ ಪ್ರಸಾದ ಬೇಕಲ್ಲ. ಅಲ್ಲ ಸರಿ, ದೇವ್ರ ಪ್ರಾರ್ಥನೆ ವಿಫಲವಾಗಲ್ಲ ಅಂತ. ನೀವು ಪ್ರಾರ್ಥನೆ ಮಾಡ್ತಿರೋದು ದೇವ್ರಗ ಹೈಕಮಾಂಡ್ಗ ಅಂತ ಹೇಳಿ ಫಸ್ಟ್. ದೇವ್ರಿಗಾದ್ರೆ ದೇವ್ರು ವರ ಕೊಟ್ಟಿದ್ದಾನೆ, ಬಟ್ ಇವಾಗ ನಿಮಗೆ ಪಕ್ಷ ಕೊಡಬೇಕು. ಬಟ್ ಅವರು ನೀವು ಒಂದು ಅಬ್ಸರ್ವ್ ಮಾಡಿ ನೋಡಿ, ಡಿ ಕೆ ಶಿವಕುಮಾರ್ ಫ್ರಸ್ಟ್ರೇಟ್ ಆಗಿಲ್ಲ. ಒಂದು ಕಾಲದಲ್ಲಿ ಅವರು ಸರ್ರಂತ ಸಿಡಿಕ್ ಬಿಡ್ತಾ ಇದ್ರು, ಸಡನ್ ಆಗಿ ಉಲ್ಟೆ ಮಾತಾಡ್ಬಿಡ್ತಾ ಇದ್ರು ಮೀಡಿಯಾದವ್ರಿಗೆ. ಬಟ್ ಈಗ ಹಂಗೆ ಮಾತಾಡಲ್ಲ ಅವರು. ತುಂಬಾ ಅದು ಅಂದ್ರೆ ಫೋಕಸ್ಡ್ ಆಗಿದ್ದಾರೆ ಅವರು. ಹೀಗಾಗತ್ತೆ ನಮಗೆ ಗೊತ್ತು ಅಂತ ಅಂದ್ಬಿಟ್ಟು ನೋಡ್ರ ಏನಾಗುತ್ತೆ. ಏನೋ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಮತ್ತೊಂದು ಸುತ್ತಿನ ಕದನ ನಡೀತಾ ಇದೆ. ಮನ್ರೇಗಾ ಹೆಸರು ಬದಲಿಸಿ ರಾಮ್ಜಿ ಕಾಯ್ದೆ ಮಾಡಿರುವಂತಹ ಕೇಂದ್ರದ ನಡೆ ಬಗ್ಗೆ ಚರ್ಚೆಗೆ ಬರುವಂತೆ ಡಿಕೆ ಹಾಕಿದಂತಹ ಸವಾಲನ್ನು ನಿನ್ನೆಯಷ್ಟೇ ಕುಮಾರಸ್ವಾಮಿ ಸ್ವೀಕಾರ ಮಾಡಿದ್ರು. ಕುಮಾರಸ್ವಾಮಿ ಪಂಥ ಆಹ್ವಾನವನ್ನು ಡಿ ಕೆ ಶಿವಕುಮಾರ್ ಕೂಡ ಸ್ವೀಕರಿಸಿದ್ದಾರೆ. ನಾನು ಯಾವಾಗ ಬೇಕಾದರೂ ರೆಡಿ ಇದ್ದೀನಿ, ಸಾರ್ವಜನಿಕ ಚರ್ಚೆ ಆದರೂ ಬರಲಿ, ಇಲ್ಲವೇ ಯಾವುದಾದ್ರೂ ಟಿವಿ ಮಾಧ್ಯಮದಲ್ಲಾದರೂ ಬರಲಿ, ನನಗೆ ಯಾವ ತಯಾರಿಗೂ ಬೇಡ, ಅವಶ್ಯಕತೆ ಇಲ್ಲ. ಇಡೀ ದೇಶದಲ್ಲಿ ನರೇಗಾ ಯೋಜನೆಯಡಿ ನಮ್ಮ ತಾಲೂಕಿಗೆ ನಂಬರ್ 1 ತಾಲೂಕು ಕನಕಪುರ ಅಂತ ಪ್ರಶಸ್ತಿ ಸಿಕ್ಕಿದೆ. ಇದು ಪ್ರಹ್ಲಾದ್ ಜೋಶಿಗೆ, ಕುಮಾರಸ್ವಾಮಿಗೆ, ವಿಜೇಂದ್ರ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ದುಡ್ಡು ಹೊಡೆದಿದ್ದೀವಿ ಅಂತ ಕೇಂದ್ರ ಸರ್ಕಾರ ಬಂದು ತನಿಖೆ ಮಾಡಿದ್ರು. ಇದೆಲ್ಲದರ ಬಗ್ಗೆ ನಾನು ಡಿಬೇಟ್ ಮಾಡೋಕೆ ರೆಡಿ ಇದ್ದೀನಿ. ಅವರ ಪಂಥಾಹ್ವಾನವನ್ನು ಸ್ವೀಕಾರ ಮಾಡ್ತೀನಿ ಅಂತ ನೇರ ಕೌಂಟರ್ ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಸಚಿವ ಚಲುವರಾಯಸ್ವಾಮಿ ಕೂಡ ಮಾತನಾಡಿದ್ರು. ಕುಮಾರಸ್ವಾಮಿ ಮಾಧ್ಯಮಗಳ ಮುಂದೆ ಹೇಳ್ತಾರಷ್ಟೇ, ಎಷ್ಟು ಜನ ಬರ್ತಾರೆ ಬರಲಿ, ನಾವು ಬರ್ತೀವಿ ಅಂತ ಹೇಳಿದ್ರು. ಅಲ್ಲದೆ ಸಿದ್ದರಾಮಯ್ಯ ಅವರ ಬಗ್ಗೆ ಲಘುವಾಗಿ ಮಾತನಾಡುವುದು ಸರಿಯಲ್ಲ, ಕುಮಾರಸ್ವಾಮಿ ಅವರು ಸಕ್ಸಸ್ಫುಲ್ ಲೀಡರ್ ಅಂತ ಕಿಡಿಕಾರಿದ್ರು. ಏನೋ ಬಿಜೆಪಿ ಜೊತೆ ಜೆಡಿಎಸ್ ಇರುವವರೆಗೂ ಅದು ದುರ್ಬಲ ಆಗ್ತಾ ಹೋಗುತ್ತೆ ಅಂತಲೂ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಜೆಡಿಎಸ್ ಭವಿಷ್ಯ ಉಕ್ಕಾಗುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ.
ಸರ್ಕಾರ ಹೇಳ್ತಾ ಇರೋದು ಜಾಬ್ ಕಾರ್ಡ್ ಅಲ್ಲೂ ಸಹ ಎಷ್ಟು ಅವ್ಯವಹಾರಗಳಾಗಿದೆ. ಆಮೇಲೆ 60 ವರ್ಷದ ಮೇಲ್ಪಟ್ಟವರು 80 ವರ್ಷದವ್ರನ್ನೆಲ್ಲ ಜಾಬ್ ಕಾರ್ಡ್ ಇದೆ ಅಂತ ತೋರಿಸ್ಕೊಂಡವ್ರೆ, ಅವ್ರ ಹೆಸರಿನಲ್ಲೆಲ್ಲ ಪೇಮೆಂಟ್ಗಳಾಗಿದೆ. ಇದೇನು ನಮ್ಮ ಡೆಪ್ಟಿ CM ಹೇಳೋರಲ್ಲ ಎಂಥದ್ದು ಓಪನ್ ಡಿಬೇಟ್ ತಯಾರಾಗಿದ್ದೇವೆ. ಓಪನ್ ಡಿಬೇಟ್ ಮಾಡಬೇಕು ಅಂದ್ರೆ ನಾವು ಸ್ವಲ್ಪ ಡಾಕ್ಯುಮೆಂಟ್ ಇಟ್ಕೊಂಡೇ ಮಾತಾಡೋದು. ಪಾಪ ಅವೆರಡು ಹೇಳ್ಕೊಂಡು ಕಾಂಗ್ರೆಸ್ ಅವ್ರ ಕೈಲಿ ಹೇಳೋ ಶಕ್ತಿ ಇಲ್ಲ. ನೇರಾಗ ನಾವು ಮಾಡ್ತೀವಿ, ಅವರು ಡಿಬೇಟ್ ರೆಡಿ ಇದ್ದೇನೆ ಅಂತ ಹೇಳ್ತಾರೆ. ನೀವು ಯಾವ ಟಿವಿಲಾರು ರೆಡಿ ಮಾಡಿ, ನಾನು ಯಾವತ್ತು ಬೇಕಾದ್ರೂ ನಾನು ಬರ್ತೀನಿ. ಇದನ್ನ ನಾನು ಪಂಥನ ಸ್ವೀಕಾರ ಮಾಡಿದ್ದೀನಿ. ಅವ್ರು ಯಾವತ್ತು ಹೇಳ್ತಾರೋ, ಇಲ್ಲ ಪಬ್ಲಿಕ್ ಡಿಬೇಟ್ ಎಲ್ಲಾರು ರೆಡಿ ಇದ್ದೀವಿ, ಇಲ್ಲ ಅಂದ್ರೆ ಅಸೆಂಬ್ಲಿಲಾರು ರೆಡಿ ಇದ್ದೀವಿ, ಇಲ್ಲ ಅಂದ್ರೆ ಯಾವ್ದಾದ್ರು ನಿಮ್ ಟಿವಿಲಾರು ರೆಡಿ ಇದ್ದೀವಿ. ನಾನು ನೋಡಪ್ಪ ಯಾವಾಗ ಬೇಕಾದ್ರೂ ರೆಡಿ, ನಾನು ಡಿಬೇಟ್ ಮಾಡಕ್ ರೆಡಿ ಇದ್ದೀನಿ. ಈಗ BJP ಜೊತೆ ಸೇರಿಕೊಂಡು ಅವ್ರ ಪಕ್ಷ ಡೈಲ್ಯೂಟ್ ಆಗುತ್ತೆ. ಎಲ್ಲಿವರೆಗೂ ಅವರು BJP ಜೊತೆಲಿರ್ತಾರೆ, ಮುಂದಕ್ಕೆ ಅವ್ರ ಭವಿಷ್ಯ ಮಂಕಾಗುತ್ತೆ. ಇದು ದೇಶದ ರಾಜಕೀಯದಲ್ಲಿ ಯಾರ್ಯಾರು BJP ಜೊತೆಲಿದ್ರೋ ಆ ಪಕ್ಷಗಳೆಲ್ಲ ಮುಗ್ದೋಯ್ತು. ಸಿದ್ದರಾಮಯ್ಯನವರು ಇವತ್ತು ಪೊಲಿಟಿಕಲಿ ಸಕ್ಸಸ್ಫುಲ್ ಲೀಡರ್ ಆಗಿದ್ದಾರೆ. ಇವ್ರು ಇಷ್ಟೆಲ್ಲ ಆಗೋರಲ್ಲ, ಇವ್ರನ್ನ ಸಕ್ಸಸ್ಫುಲ್ ಲೀಡರ್ ಅಂತೀರಾ? ಅವರೇ ಒಪ್ಕೊಳಕ್ ರೆಡಿ ಇದ್ದಾರೆ, ನಾನು ಆಕಸ್ಮಿಕ ಮುಖ್ಯಮಂತ್ರಿ ಅಂತಾರೆ. ಸಿದ್ದರಾಮಯ್ಯನವ್ರ ಬಗ್ಗೆ, ನಮ್ಮ ಕಾಂಗ್ರೆಸ್ ಬಗ್ಗೆ ಮಾತಾಡೋ ಅವಶ್ಯಕತೆ ಏನಿದೆ? ಇವರು ಇವತ್ತು ಅಲಯನ್ಸ್ ಆಗಿರೋದು ಅವ್ರ ಸ್ವಂತ ಹಿತಾಸಕ್ತಿಗೆ, ಕಾರ್ಯಕರ್ತರ ಹಿತಾಸಕ್ತಿಗಲ್ಲ. ಸೊ ಅದರಿಂದ ಅವ್ರ ಮಿಲ್ನ ಆಗೋದು, ಅಲಯನ್ಸ್ ಆಗೋದು, ಉಳ್ಕೊಂಡು ಹೋಗೋದು ಅದು ಅವ್ರಿಗೆ ಬಿಟ್ಟು ವಿಚಾರ. ನೋಡ್ರಿ, ಲೀಸು ಸಬ್ ಲೀಸು ಇದು ಪಾರ್ಟಿನೇ ಮಾರಾಟಕ್ಕೆ ಇಟ್ಟಿದಾರಲ್ಲ ಇವ್ರು ಅನ್ಕೊಂಡಿದ್ದಾರೆ ನನ್ನ ಹತ್ರ ಇನ್ನಾನು ಆ ಸೇಲ್ ಡೀಡ್ ಇದೆ ಅಂತ. ಇವ್ರ ಅಕ್ರಮ ಸಕ್ರಮ ಆಗ್ಲೇ ಮಾಡ್ಕೊಂಡ್ ಬಿಟ್ಟಿದ್ದಾರೆ BJP ಅವ್ರ ಪಾರ್ಟಿಗೆ. ಅವರು ಯಾವಾಗನ ಸ್ವಂತ ಬಲದ ಮೇಲೆ BJP ಅವರು JDS ಅವರು ಬಂದಿದ್ದಾರೆ ಏನ್ರಿ? BJPನೇ ಬಂದಿಲ್ಲ ಅಂದ್ರೆ JDS ಹೆಂಗ್ ಬರುತ್ತೆ ಸ್ವಂತ ಬಲದ ಮೇಲೆ? ಈ ರೀತಿಯ ಪಂಥಾಹ್ವಾನ ಸವಾಲ್ ಎಷ್ಟು ಆಗೋಗಿಲ್ಲ. ಈ ಹಿಂದೆ ಯಾವುದ್ಯಾವ್ದು ವಿಚಾರಕ್ಕೆ ಎಲ್ಲರೂ ಪಂಥಾಹ್ವಾನ ಕೊಟ್ಟಿದ್ದಾರಪ್ಪ. ನಾವಂತೂ ನಮ್ಮ ಚಾನಲ್ ಮುಖಾಂತರ ನಾವು ಆಹ್ವಾನನೇ ಕೊಟ್ಟಿದ್ವಿ. ಎರಡೂ ಪಾರ್ಟಿ ಅವರಿಗೆ ನಾವು ಮುಕ್ತ ವೇದಿಕೆಯನ್ನು ಒದಗಿಸ್ಕೊಡ್ತೀವಿ, ಬನ್ರಪ್ಪ ಅಂತ. ಯಾರಾದರೂ ಬಂದ್ರ ಸುಮ್ಮನೆ ಮಾತಾಡ್ತಾರೆ ಅಷ್ಟೇ. ನನಗೆ ಬೇರೆ ವಿಚಾರಗಳು ಬಿಟ್ಬಿಡಿ, ರಾಜಕೀಯ ವಿಚಾರ. ಈ ಮನ್ರೇಗಾ ವಿಚಾರದಲ್ಲಿ ಆಗಬೇಕು, ಒಂದು ಆರೋಗ್ಯಕರ ಚರ್ಚೆ ಆಗಬೇಕು. ಯಾರು ಸರಿ ಯಾರು ತಪ್ಪು? ಕೇಂದ್ರದವರು ಬನ್ನಿ, DK ಶಿವಕುಮಾರ್, ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ ಅವರು, ನೀವು ಡಾಕ್ಯುಮೆಂಟ್ ಇಟ್ಕೊಂಡು ಬನ್ನಿ. DK ಶಿವಕುಮಾರ್, ಸಿದ್ದರಾಮಯ್ಯನವರು ಕೂತ್ಕೊಳ್ಳಿ, ಒಂದು ಆರೋಗ್ಯಕರ ಚರ್ಚೆ ಆಗಲಿ. ಯಾಕೆ ಗೊತ್ತಾ ನಾ ಹೇಳ್ತಾ ಇರೋದು? ರಾಜ್ಯದ ಜನರಿಗೆ, ದೇಶದ ಜನರಿಗೆ ತಪ್ಪು ಸಂದೇಶ ಕಳಿಸ್ತಾ ಇದ್ದಾರೆ ಇವರು ಅಂತ. ಹೌದು, ಅವ್ರ ಹೆಸರು ನೋಡಿ, ಮನ್ರೇಗಾ ಚೇಂಜ್ ಆಗೋಗ್ಲಿಲ್ಲ, ಸ್ಕೀಮ್ ಚೇಂಜೇ ಆಗಿಲ್ಲ ಅಂತ. ಸ್ಕೀಮ್ ಒಂದ್ ವೇಳೆ ಚೇಂಜ್ ಆಗಿದ್ರೆ ಯಾರು ಪ್ರಶ್ನೆ ಎತ್ತಾ ಇದ್ರು? ಕೂಲಿ ಕಾರ್ಮಿಕರು ಪ್ರಶ್ನೆ ಎತ್ತಾ ಇದ್ರು, ಅವರೇ ಹೋರಾಟ ಮಾಡ್ತಾ ಇದ್ರು. ದೇಶಾದ್ಯಂತ ನಿಮಗೆ ರೈತರು ಡೆಲ್ಲಿ ಗಡಿಯಲ್ಲಿ ಹೋರಾಟ ಮಾಡಿದ್ರಲ್ಲ, ಅದಕ್ಕಿಂತ ದೊಡ್ಡ ಹೋರಾಟ ಇದಾಗ್ತಾ ಇತ್ತು, ರೆಡಿ ಆಗ್ತಾ ಇತ್ತು. ಯಾಕೆ ಅವ್ರು ಸುಮ್ಮನಿದ್ದಾರೆ ಅಂದ್ರೆ ಅವ್ರಿಗೆ ಇದರಿಂದ ಆಗ್ತಾ ಇರೋದು ಲಾಭನೇ ಹೊರತು ನಷ್ಟ ಅಲ್ಲ. ಹೆಸರು ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಆಕ್ಷೇಪ ಎತ್ತಿದ್ರೆ, ಹೆಸರು ವಿಚಾರದಲ್ಲಿ ನೀವು ಗಾಂಧಿ ಬಿಟ್ರಿ, ಗಾಂಧಿ ತಂದ್ರಿ, ಅದೆಲ್ಲ ಬಿಟ್ಬಿಡಿ. ಅವ್ರು ಹೇಳಿದ್ದು ಚೇಂಜಸ್ ಮಧ್ಯದಲ್ಲಾಗಿದ್ದು, ಅದಕ್ಕೆ ಮುಂಚೆನೂ ಬೇರೆ ಹೆಸರು ಇತ್ತಲ್ವಾ. ಈಗ ಒಂದು ಎಷ್ಟು ಅನ್ಯಾಯ ಆಗ್ತಿತ್ತು ಅಂದ್ರೆ, ಇದು BPL ಕಾರ್ಡ್ ಹೆಂಗಾಗಿದೆಯೋ, ಮುನಿಯಪ್ಪನವ್ರು ಇವತ್ತೊಂದು ಮಾತು ಹೇಳಿದ್ದಾರೆ, ನಮ್ಮ ರಾಜ್ಯದಲ್ಲಿರೋ BPL ಕಾರ್ಡ್ಗಳಲ್ಲಿ 75% ಫೇಕ್ ಅಂತ ಅಂದ್ಬಿಟ್ಟು. ಹಂಗೆ ಇಲ್ಲೂ ಕೂಡ ಕೂಲಿ ಕಾರ್ಮಿಕರು 75% ಫೇಕ್ ಕೂಲಿ ಕಾರ್ಮಿಕರು ಇದ್ರು. ಅದನ್ನ ಮಾಡ್ತಿದ್ದವ್ರು ಯಾರು? ಅದ್ರ ಲಾಭ ಪಡಿತಿದ್ರು ಯಾರು? ಲಾಭ ಪಡಿತಿದ್ದವರು ಗುತ್ತಿಗೆದಾರ ಒಬ್ಬ JCB ತಗೊಂಡ್ಬಂದು 10 ದಿವಸಕ್ಕಾಗೋ ಕಾಮಗಾರಿನ 2 ದಿವಸದಲ್ಲಿ ಮುಗಿಸ್ಬಿಟ್ಟು 100 ಜನ ಕೂಲಿ ಕಾರ್ಮಿಕರನ್ನ ಬಳಸ್ಕೊಂಡಿದೀನಿ ಅಂತ ಜಾಬ್ ಕಾರ್ಡ್ ಹಾಕ್ತಾ ಇದ್ದ. ಹಾಕ್ಬಿಟ್ಟು ಅಷ್ಟು ದುಡ್ಡು ಇವನ್ ಅಕೌಂಟ್ ಬರ್ತಾ ಇತ್ತು. ಇವನ್ ಎಲ್ಲಾನು ದುಡ್ಡು ಹೊಡಿತಾ ಇದ್ದ. ಪಾಪ ಕೂಲಿ ಕಾರ್ಮಿಕರಿಗೆ ಅವ್ರನ್ನ ಅಪಾಯಿಂಟೇ ಮಾಡ್ಕೋತಿರ್ಲಿಲ್ಲ. ಈಗ ಕೆಲಸನೂ ನಿಧಾನ ಆಗ್ತಿತ್ತು, ಇನ್ಯಾರಿಗೋ ದುಡ್ಡು. ಈಗ ಕೂಲಿ ಕಾರ್ಮಿಕರ ಅಕೌಂಟ್ಗೆ ನೇರವಾಗಿ ದುಡ್ಡು ಹೋಗಿ ಬೀಳುತ್ತೆ. ಎಷ್ಟು ಜನ ಕೆಲಸ ಮಾಡಿದ್ರು ಅಷ್ಟೇ ಜನಕ್ಕೆ ದುಡ್ಡು ಹೋಗುತ್ತೆ. ಮಧ್ಯವರ್ತಿಗಳ ಕಾಟ ಇಲ್ಲ. ದುಡ್ಡನ್ನ ನಿಮಗೆ ಬ್ಯಾಂಕಿಂದ, ಹಳ್ಳಿನಲ್ಲಿ ಬ್ಯಾಂಕ್ ಇರಲ್ಲ, ATM ಇರಲ್ಲ, ತಂದು ಕೊಡ್ತೀನಿ ಅಂತ ಹೇಳಿ ದುಡ್ಡು ತಂದು ಕೊಟ್ಟು ಅದರಲ್ಲಿ 50-100 ಕಿತ್ಕೊಳ್ಳೋರು ಇದ್ರು. ಈಗ ಅದೆಲ್ಲ ಏನೂ ಇಲ್ಲ. ಅದನ್ನ ಹೇಳಿ ಕೂತ್ಕೊಂಡು ಆಗ ಅವ್ರ ಪರವಾಗಿದ್ದಾರೆ ಅನ್ನೋದ್ರ ನಿಜಕ್ಕೂ ಡಿಬೇಟ್. ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಮಾತು ಹೇಳಿದ್ರು, ಇದು ಕೂಲಿ ಕಾರ್ಮಿಕರ ಬಡವರ ವಿರೋಧಿ ಅಂತಂದ್ಬಿಟ್ಟು ನೀವು ಪ್ರೂವ್ ಮಾಡಿ. ಸರ್ಕಾರನೂ ಇದ್ರ ಹಣ ಭರಿಸಬೇಕು ಅನ್ನೋದೇ ಹೊರೆ ಅನ್ನೋದಿದೆಯಲ್ಲ, ಪಾಯಿಂಟ್ ಇರೋದು. ಮೊದಲು ಕೂಲಿ ಕಾರ್ಮಿಕರಿಗೆ 100 ರೂಪಾಯಿ ಬಂದ್ರೆ 100 ರೂಪಾಯಿನೂ ಕೇಂದ್ರ ಕೊಡ್ತಾ ಇತ್ತು. ಈಗೇನ್ ಮಾಡಿದ್ದಾರೆ, ಕೇಂದ್ರದವರು 60 ರೂಪಾಯಿ 40 ರೂಪಾಯಿ ರಾಜ್ಯ ಕೊಡಿ ಅಂತಿದ್ದಾರೆ. ಅದು ಇವ್ರಿಗೆ ಬಂದು ಕೂತಿರೋದಿಲ್ಲಿ. ಇವರು ಹೆಚ್ಚುವರಿ ಹೊರೆ ಆಗುತ್ತೆ, ಇವ್ರ ಕೈಲಿ ಆಗ್ತಿಲ್ಲ, ಗ್ಯಾರಂಟಿ ನಿಭಾಯಿಸಕ್ಕೆ ಆಗ್ತಾ ಇಲ್ಲ ಅಂತದ್ರಲ್ಲಿ ಅದು ಹೆಚ್ಚುವರಿ ದುಡ್ಡನ್ನು ಹೆಂಗ್ ಕೊಡೋದು? ಇದು ನಮ್ಮ ರಾಜ್ಯದ ಪರಿಸ್ಥಿತಿ ಮಾತ್ರ ಅಲ್ಲ, ಬಹುತೇಕ ರಾಜ್ಯಗಳಲ್ಲಿ ಹೀಗೆ ಇದೆ ಪರಿಸ್ಥಿತಿ. ಬಹುತೇಕ ರಾಜ್ಯಗಳಲ್ಲಿ ಹೀಗಿದೆ. ಅದಕ್ಕೆ ಎಲ್ಲರೂ ಕೂಡ ಸಂಘಟಿತ ಹೋರಾಟ ಅಂತ ಇದ್ದಾರೆ ಅಷ್ಟೇ.
ಓಕೆ, ಅವತ್ತು ಅಕ್ರಮ ಗಣಿಗಾರಿಕೆ ವಿರುದ್ಧ ಬಳ್ಳಾರಿಗೆ ಪಾದಯಾತ್ರೆ ನಡೆಸಿದ್ದ ಸಿದ್ದರಾಮಯ್ಯ ವಿರುದ್ಧ ಗಣಿ ಧಣಿಗಳು ರಿವೆಂಜ್ ಪಾಲಿಟಿಕ್ಸ್ಗೆ ಮುಂದಾಗಿದ್ದಾರೆ. ಬ್ಯಾನರ್ ಗಲಭೆ ವಿಚಾರವನ್ನೇ ಮುಂದಿಟ್ಟುಕೊಂಡು ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ನಡೆಸೋದಕ್ಕೆ ಶಾಸಕ ಜನಾರ್ದನ ರೆಡ್ಡಿ ಹಾಗೂ ಬಿಜೆಪಿ ನಾಯಕರು ಸಜ್ಜಾಗಿದ್ದಾರೆ. ಜನವರಿ 17ರಂದು ಸಮಾವೇಶ ಹಾಗೂ ಪಾದಯಾತ್ರೆ ನಡೆಸೋದಕ್ಕೆ ಬಿಜೆಪಿ ಸಿದ್ಧತೆ ನಡೆಸಿದೆ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದ ಜನಾರ್ದನ್ ರೆಡ್ಡಿ 17ಕ್ಕೆ ಬೆಂಗಳೂರಿನಿಂದ ಬಳ್ಳಾರಿನ ಅಥವಾ ಬಳ್ಳಾರಿಯಿಂದ ಬೆಂಗಳೂರು ಪಾದಯಾತ್ರೆನ ಅಂತ ನಾಳೆ ಪಕ್ಷ ಘೋಷಣೆ ಮಾಡಲಿದೆ. ಈ ಹೋರಾಟ ರಾಜ್ಯದ ತುಂಬ ಇರಲಿದೆ ಅಂತ ಜನಾರ್ದನ್ ರೆಡ್ಡಿ ಗುಡುಗಿದ್ದಾರೆ. ಇದೇ ವೇಳೆ ನನ್ನ ಮೇಲೆ ಹಾಗೂ ರಾಮುಲು ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ಲಾನ್ ಮಾಡಿದ ವಿಡಿಯೋ ಅಂತ ರೆಡ್ಡಿ ಹೊಸ ವಿಡಿಯೋವೊಂದನ್ನು ರಿಲೀಸ್ ಮಾಡಿದ್ದಾರೆ. ಇನ್ನು ಬಿಜೆಪಿ ಪಾದಯಾತ್ರೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಪಾದಯಾತ್ರೆ ಮಾಡಲಿ, ಪಾಪ ಯಾರು ಬೇಡ ಅಂದಿದ್ದು, ನಾವು ಪಾದಯಾತ್ರೆ ಮಾಡಿದ್ದು ಅಕ್ರಮ ಮೈನಿಂಗ್ ಖಂಡಿಸಿ, ಇವ್ರು ಮಾಡೋ ಉದ್ದೇಶ ಏನು ಅಂತ ಟಾಂಗ್ ಕೊಟ್ಟಿದ್ದಾರೆ. ಈ ಮಧ್ಯೆ ಸಿಐಡಿ ಅಧಿಕಾರಿ ಹರ್ಷ ಪ್ರಿಯಂ ನೇತೃತ್ವದಲ್ಲಿ ಬಳ್ಳಾರಿ ಗಲಭೆ ಪ್ರಕರಣದ ತನಿಖೆ ಆರಂಭ ಆಗಿದೆ. ಬಳ್ಳಾರಿ ಎಸ್ಪಿ ಕಚೇರಿಗೆ ಭೇಟಿ ನೀಡಿದ ತಂಡ ಗಲಾಟೆಯ ವಿಡಿಯೋಗಳನ್ನು ವೀಕ್ಷಿಸಿ ಸಮಗ್ರ ಮಾಹಿತಿಯನ್ನು ಪಡೆದಿದ್ದಾರೆ. ಶ್ರೀರಾಮುಲು ಅವರು ಅವನು ಸತೀಶ್ ರೆಡ್ಡಿ ಮನೆ ಮುಂದೆ ಬಂದು ಗಲಾಟೆ ಮಾಡೋದು ಸೂಕ್ತ ಅಲ್ಲ, ಇಲ್ಲಿಂದ ಹೋಗ್ರಿ ಅಂತ ಹೇಳೋದನ್ನ ಆ ವಿಡಿಯೋ ಸುಮಾರು ಮೀಡಿಯಾಗಳೆಲ್ಲರೂ ಕೂಡ ಬಂದಿತ್ತು. ಶ್ರೀರಾಮುಲು ಅವ್ರನ್ನ ಬೈತಾ ಈ ಗನ್ಮ್ಯಾನ್ಗಳಿಗೆ ಅವನ ಹಿಂಬಾಲಕರು ಎಲ್ಲರಿಗೂ ಕೂಡ ಮತ್ತೆ ಶ್ರೀರಾಮುಲು ಸಿಗೋದಿಲ್ಲ, ಇವಾಗಲೇ ಮುಗಿಸ್ಬಿಡ್ರಿ ಅಂತೇಳಿ ಹಾಕಿ ಹೊಡೀರಿ ಅಂತೇಳಿ ಅವನು ಸತೀಶ್ ರೆಡ್ಡಿ ಹೇಳುವಂಥದ್ದು ವಿಡಿಯೋ ಬಂದಿರುವಂಥದ್ದು. ಟೋಟಲ್ ಪ್ರೀ ಪ್ಲ್ಯಾನ್ಡ್ ಆಗಿ ಬಂದಿದ್ದಾರೆ ಅನ್ನೋದಕ್ಕೆ 17ನೇ ತಾರೀಕು ಈಗಾಗಲೇ ಹೋರಾಟದ ಬಗ್ಗೆ ನಮ್ಮ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರುಗಳೆಲ್ಲರೂ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ನಾಳೆ ಅಂತಿಮವಾಗಿ ಎಲ್ಲ ಕಂಪ್ಲೀಟ್ ಪ್ಲಾನಿಂಗ್ ಎಲ್ಲ ಆಗುತ್ತೆ. ಬೆಂಗಳೂರಿಂದಾಗಲಿ ಪಕ್ಷ ಒಂದು ಹೋರಾಟದ ರೂಪುರೇಷೆಗಳನ್ನ ಅನೌನ್ಸ್ ಮಾಡ್ತಾರೆ. ಈ ಮಾಡ್ಲಿ ಪಾಪ, ಪಾದಯಾತ್ರೆ ಮಾಡಿದ್ದು ಸ್ಪೆಸಿಫಿಕ್ ರೀಸನ್ಗೋಸ್ಕರ. ನಾನು ಅದನ್ನು ಚರ್ಚೆ ಮಾಡಿದಾಗ ಅಸೆಂಬ್ಲಿನಲ್ಲಿ ರೆಡ್ಡಿ ಬ್ರದರ್ಸು ನನ್ನ ಮೇಲೆ ಮೈ ಮೇಲೆ ಬಿದ್ದರು, ಯಡಿಯೂರಪ್ಪ ಮೈ ಮೇಲೆ ಬಿದ್ದರು. ಅದಕ್ಕೋಸ್ಕರ ಪಾದಯಾತ್ರೆ ಮಾಡಿದ್ದೆ ನಾನು. ಇವ್ರು ಯಾವ ಕಾರಣಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾರೆ? ಬ್ಯಾನರ್ ತೆಗೆದೇ ಹೋಗಿದ್ರೆ ಪ್ರಚೋದನೆ ಎಲ್ಲಾಯ್ತಿತ್ತು? ರಾಜಕೀಯವಾಗಿ ಅವ್ರು ಬೇಕಾಗಿದ್ದು ಮಾಡ್ಕೊಂಡ್ಲಿ, ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅಂತ ನಾವು ಸರ್ಕಾರ ಮಾಡ್ತೀವಿ. ರಾಜಕೀಯವಾಗಿ ಅವ್ರು ಬೇಕಾಗಿದ್ದು ಮಾಡ್ಕೊಂಡ್ಲಿ, ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅಂತ ನಾವು ಸರ್ಕಾರ ಮಾಡ್ತೀವಿ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಬಳ್ಳಾರಿಯ ಬ್ಯಾನರ್ ಗಲಾಟೆ ಅದು ಇಡೀ ರಾಜ್ಯದ ಇಶ್ಯೂ ಆಗುತ್ತಾ? ಆಗಲ್ಲ. ಇವರ ಪ್ರತಿಷ್ಠೆಗೆ ಇವ್ರು ಮಾಡ್ಕೊಂಡಿದ್ರಿಂದ. ಬಟ್ ಸಿಕ್ಕಿರೋ ವಿಚಾರ ಬಿಡಬೇಕಲ್ಲ, ಬಿಟ್ರೆ ಇಶ್ಯೂಗಳನ್ನ ಬಿಟ್ಬಿಟ್ರೆ. ಈಗೇನಾಗಿದೆ, ಜನಾರ್ದನ್ ರೆಡ್ಡಿದು ಈ ಗಣಿ ಇದೆಲ್ಲ ಕಥೆಯಾಗಿ ಜೈಲಿಗೆ ಹೋಗಿ ಬಂದು ಎಲ್ಲ ಮಾಡಿ ಬಳ್ಳಾರಿಗೆ ಹೋಗೋದನ್ನೇ ಕೋರ್ಟ್ ನಿರ್ಬಂಧಿಸಿತ್ತು. ಇತ್ತೀಚೆಗೆ ತಾನೇ ಪರ್ಮಿಷನ್ ಸಿಕ್ಕಿರೋದು. ಬಳ್ಳಾರಿ ಹಿಡಿತ ತಪ್ಪೋಗಿದೆ. ಅವ್ರ ಸಹೋದರ ಸೋಮಶೇಖರ್ ರೆಡ್ಡಿ ಸೋತಿದ್ದಾರೆ ಎಲೆಕ್ಷನ್ ನಲ್ಲಿ, ಕರುಣಾಕರ್ ರೆಡ್ಡಿ ಗೊತ್ತಿಲ್ಲ ಎಲ್ಲಿದ್ದಾರೆ ಅಂತಂದ್ಬಿಟ್ಟು, ಶ್ರೀರಾಮುಲು ಸೋತಿದ್ದಾರೆ. ಈಗಂತೂ ಬಳ್ಳಾರಿನಲ್ಲಿ MP ಇಂದ ಹಿಡಿದು MLAಗಳು ಎಲ್ಲ ಹೆಚ್ಚು ಕಡಿಮೆ ಕಾಂಗ್ರೆಸ್ನವರು. ಮತ್ತೆ ಅದನ್ನು ಮತ್ತೆ ಪುನರ್ ಪಡಿಬೇಕಲ್ಲ, ಅದಕ್ಕೆ ಏನಾದ್ರು ಮಾಡಬೇಕಲ್ಲ. ನಾನು ಹೇಳೋದು, ನೀವು ಇತಿಹಾಸದ ಪುಟದಲ್ಲಿ ದಾಖಲಾಗೋಗಿತ್ತು ಸಿದ್ದರಾಮಯ್ಯನವ್ರು ಮಾಡಿದ ಪಾದಯಾತ್ರೆ, ಆಯ್ತಾ? ಇವತ್ತಿಗೂ ನೆನಪಿಸ್ಕೋತಾರೆ. ಅದೇ ರೀತಿ ಮಾಡ್ತೀವಿ ಅಂತಂದ್ರೆ ಮಾಡಿ, ಬೇಡ ಅಂತ ನಾವು ಹೇಳ್ತಾ ಇಲ್ಲ, ಮಾಡ್ಕೊಳ್ಳಿ. ಆದರೆ ಬಿಜೆಪಿನಲ್ಲಿ ಇರ್ತಕ್ಕಂಥ ಅತಿ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ ನಿಮ್ಮಲ್ಲಿ ಒಗ್ಗಟ್ಟೇ ಇಲ್ಲ. ಇವತ್ತಿಗೂ ಹೇಳ್ತೀನಿ, ಈ ಪಾದಯಾತ್ರೆ ಬೇಕು ಅಂತ ಕೆಲವರು, ಬೇಡ ಅಂತ ಕೆಲವರು. ಎರಡು ಬಣ ಇದೆ. ಕೆಲವರು ಬೇಕು ಅಂತ ನೋಡೋಣಪ್ಪ, ಯಾರೋ ಇವರು ಪಾದಯಾತ್ರೆ ಮಾಡ್ಬಿಟ್ಟು ಬಿಜೆಪಿ ಅವರು ಒಗ್ಗಟ್ಟು ಪ್ರದರ್ಶನ ಮಾಡ್ಬಿಡ್ಲಿ, ಎಲ್ಲರೂ ಇರ್ಬೇಕಲ್ಲಿ ಪಾದಯಾತ್ರೆನಲ್ಲಿ. ಖಂಡಿತ ಇರಲ್ಲ. ಅದೇ ಸಮಸ್ಯೆ ಆಗಿರೋದು. ಎಲ್ಲಿ ಯಾರು ಮೈಲೇಜ್ ತಗೊಂಡ್ಬಿಡ್ತಾರೋ. ರೆಡ್ಡಿ ಪರವಾಗಿ ನಿಲ್ಲೋದಕ್ಕೆ ಬೇಡ ಅನ್ನೋ ತರನ ಅಥವಾ ಹೇಗೆ? ರೆಡ್ಡಿನ ಒಪ್ಪತಕ್ಕಂಥವ್ರು ಪಕ್ಷದಲ್ಲಿದ್ದಾರೆ, ಒಪ್ಪದೇ ಇದ್ದವರು ಪಕ್ಷದಲ್ಲಿದ್ದಾರೆ. ಬೇಡ, ಈ ಇಶ್ಯೂ ಇಂದ ರೆಡ್ಡಿ ನಮ್ಮನ್ನ ಓವರ್ಟೇಕ್ ಮಾಡ್ಬಿಡ್ಬೋದು, ಚಾನ್ಸಸ್, ನಮ್ಮನ್ನು ಓವರ್ಟೇಕ್ ಮಾಡಿ ಅವ್ರು ಲೀಡರ್ ಅನ್ಸ್ಕೊಂಡ್ಬಿಡ್ಬೋದು. ಈ ಸಣ್ಣ ರಾಜಕಾರಣ ಇದೆಯಲ್ಲ, ಇವರಿಗೆ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥದ್ದು ಇಲ್ವೇ ಇಲ್ಲ. ನಂದೇನು, ವೈಯಕ್ತಿಕವಾಗಿ ಸ್ವಾರ್ಥ, ನಂದೇನು. ಈಗ ಕಳೆದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿಂದ ಇಲ್ಲಿ ತನಕ ಎಷ್ಟು ಇಶ್ಯೂಗಳನ್ನ ಚಿನ್ನದ ತಟ್ಟೆಯಲ್ಲಿ ಇಟ್ಕೊಟ್ರು, ಯಾವುದನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋದ್ರು, ಯಾವುದನ್ನ ಸಮಗ್ರವಾಗಿ ಇವರು ಹೋರಾಟ ಮಾಡಿದ್ರು. ಈಗಲೂ ಅದೇ ಆಗುತ್ತೆ ಅಂತ ಮಾಡಿದ್ರೆ ಎಲ್ಲರೂ ಮುಕ್ತರಾಗಿ ಒಪ್ಪಿಕೊಂಡು 100% ಒಗ್ಗಟ್ಟಿಂದ ಮಾಡಿದ್ರೆ ಯಶಸ್ವಿ ಆಗುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಹುಳುಕೋ ರಾಜ್ಯದ ಜನ ಗೊತ್ತಾಗುತ್ತೆ ಅಷ್ಟೇ. ಇಷ್ಟೇ ವಿಚಾರ.
ಇನ್ನು 101 ದೇವಸ್ಥಾನ, 101 ಬಾವಿ ಇರುವಂತಹ ಐತಿಹಾಸಿಕ ಸ್ಥಳ, ಇಂದ್ರನ ಅಮರಾವತಿಗೂ ಮಿಗಿಲಾದಂತಹ ಸ್ಥಳ, ದಾನ ಚಿಂತಾಮಣಿ, ಅತ್ತಿಮಬ್ಬೆ ಕರ್ಮಭೂಮಿ, ಗದಗದ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ರಾಜರ ಕಾಲದ ಅಪಾರ ಚಿನ್ನಾಭರಣದ ನಿಧಿ ಪತ್ತೆಯಾಗಿದೆ. ಲಕ್ಕುಂಡಿ ಗ್ರಾಮದ ಗಂಗವ್ವ ಬಸವರಾಜ ರಿತ್ತಿ ಮನೆಯಲ್ಲಿ ಅವರ ಅಪಾಯ ಆಗಿರುವಂತಹ ಸಂದರ್ಭದಲ್ಲಿ ಇದು ಸಿಕ್ಕಿದೆ. ಇನ್ನು ಪ್ರಜ್ವಲ್ ರಿತ್ತಿ ಎಂಬ 8 ವರ್ಷದ ಮಗನಿಗೆ ಹಿತ್ತಾಳೆ ತಂಬಿಗೆಯಲ್ಲಿ ಚಿನ್ನಾಭರಣಗಳು ಸಿಕ್ಕಿದ್ದು ಅದು ಒಟ್ಟು 470 ಗ್ರಾಂ ಇದೆ ತೂಕ ಅಂತ ಗೊತ್ತಾಗಿದೆ. ಸದ್ಯ ಇದರ ಮೌಲ್ಯ ಸುಮಾರು 65ರಿಂದ 70 ಲಕ್ಷ ಇರಬಹುದು ಅನ್ನೋ ಅಂದಾಜು. ಇಂದು ಭಾರತ ಸರ್ಕಾರದ ಪುರಾತತ್ವ ಇಲಾಖೆ ಅಧಿಕಾರಿಗಳು ಬಂದರು, ಪರಿಶೀಲನೆ ನಡೆಸಿದ್ರು, ಅದನ್ನು ತೆಗೆದುಕೊಂಡು ಹೋಗಿದ್ದಾರೆ. ನಿಧಿ ಸಿಕ್ಕಿರುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸಂಪೂರ್ಣ ವರದಿಯನ್ನ ಪಡ್ಕೊಂಡಿದ್ದಾರೆ. ಇನ್ನು ನಾಳೆ ಲಕ್ಕುಂಡಿಗೆ ಪ್ರವಾಸೋದ್ಯಮ ಇಲಾಖೆ ಸಚಿವ ಎಚ್.ಕೆ. ಪಾಟೀಲ್ ಸಹ ಭೇಟಿ ಕೊಡ್ತಾರೆ. ಹಿರಿಯ ಅಧಿಕಾರಿಗಳ ತಂಡ ಭೇಟಿ ಕೊಡುತ್ತೆ. ನಮ್ದಾನ ನಮಗೆ ಕೊಡ್ರಿ, ಸರ್ಕಾರ ಕೊಡ್ರಿ, ನಮ್ಮದ ಹುಡುಗ ಉದ್ಯೋಗ ಕೆಲಸ ಕೊಡ್ಬೇಕು. ನಮ್ಮ ಮನೆ ಇಲ್ಲ, ನಮ್ಮ ಮನೆ ಮಾಡ್ಕೊಡ್ಬೇಕು, ನಾಳೆ ಮಾಡ್ಕೊಡ್ಬೇಕು. ನಾವು ಬರೋದು ಹಿಡ್ಕೊಂಡು ತಿಂತೀವ್ರಿ ನಾವು. ಆ ಮಡಿಕೆಯಲ್ಲಿ ಪ್ರಾಚೀನ ಕಾಲದಂತ ಕಿವಿ ಓಲೆಗಳು, ಉಂಗುರಗಳು, ಕಂಠಿಹಾರಗಳು, ಒಟ್ಟಾರೆಯಾಗಿ ಟೋಟಲ್ ಆಗಿ 466 ಗ್ರಾಮ್ ಅಥವಾ 470 ಗ್ರಾಮ್ವರೆಗೆ ಇರತಕ್ಕಂಥ ಒಂದು ಅಳತೆ ಮಾಡಲಾಗಿ ಇಷ್ಟೊಂದು ಚಿನ್ನವನ್ನ ಸಿಕ್ಕಿದೆ. ಅದನ್ನ ನೇರವಾಗಿ ನಾವು ಆಸ್ ಪರ್ ರೂಲ್ಸ್ ಪ್ರಕಾರ ನಾವು ಟ್ರೆಜರಿಗೆ ಡಿಪಾಸಿಟ್ ಅನ್ನ ಮಾಡ್ತೀವಿ. ಡಿಪಾಸಿಟ್ ಅನ್ನ ಮಾಡಿದ ನಂತರ ಏನು ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಮತ್ತೆ ಸರ್ಕಾರ ನೋಡಿ ಮಾನ್ಯ ಉಸ್ತುವಾರಿ ಸಚಿವರಾದಂಥ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಕರೆ ಮಾಡಿದೆ. ಮಾನ್ಯ SP ಸಾಹೇಬರು, ADC ಅವರು, AC ಅವರು, ತಹಶೀಲ್ದಾರ್ ಎಲ್ಲರೂ ತಮ್ಮ ತಂಡದ ಸಮೇತ ಬಂದು ಅದನ್ನು ಪಂಚನಾಮೆ ಮಾಡಿ ಈಗ ಈ ನಿಧಿ ಏನೋ ಸಿಕ್ಕಿದೆ ಅಂತ ಆಗಿದೆಯಲ್ಲ, ಇಷ್ಟೆಲ್ಲ ನಾವು ತೋರಿಸಿದ್ವಲ್ಲ, ಇದರ ವಾರಸುದಾರರು ಯಾರು? ಅದು ಪ್ರಶ್ನೆ ಮೂಡ್ತಕ್ಕಂಥದ್ದು. ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದೀವಿ, ನೋಡೋಣ. ನಿಧಿ ಪತ್ತೆ ಹಚ್ಚಿದವ್ರಿಗೂ ಇದರಲ್ಲಿ ಪಾಲ್ ಸಿಗಬೇಕಾ ಅನ್ನೋ ಪ್ರಶ್ನೆಗಳು ಸಹಜವಾಗಿ ಕಾಡುತ್ತೆ. ಈಗ ಅವ್ರ ಜಮೀನಲ್ಲಿ ಸಿಕ್ಕಿದೆ ನಮ್ಮದು ಅಂತ ಅವ್ರು ಕ್ಲೈಮ್ ಮಾಡಿಕೊಂಡ್ರೆ ಏನು? ಪಾಯ ತೆಗೆಯುವಾಗ ಸಿಕ್ಕಿದ ಚಿನ್ನದ ನಿಧಿಯ ಹಕ್ಕುದಾರ ಯಾರು? ನಿಧಿ ಕಾಯ್ದೆ ಪ್ರಕಾರ ಯಾರಿಗೆ ಸೇರಬೇಕು? ಇದಕ್ಕೆ ಕಾನೂನಿನಲ್ಲಿ ಉಲ್ಲೇಖ ಇದೆ. ಭಾರತದಲ್ಲಿ ಬ್ರಿಟಿಷರ ಕಾಲದಿಂದಲೂ ಕೂಡ ನಿಧಿ ಕಾಯ್ದೆ ಅಂತಕ್ಕಂಥದ್ದು ಒಂದಿದೆ. 100 ವರ್ಷಕ್ಕಿಂತ ಹಳೆಯದಾದ ಆಭರಣ ಆಗಿದ್ರೆ ಮಾತ್ರ ಅದನ್ನು ನಿಧಿ ಅಂತ ಕರೀತಾರೆ. ಅದಕ್ಕೆ 100 ವರ್ಷ ಆಗಿರಬೇಕು, ಅದು ಚೆಕ್ ಆಗುತ್ತೆ, ಮುಂದೆ ಹೇಳ್ತೀನಿ. ಆಮೇಲೆ ಯಾರು ಅದನ್ನು ಹುಡುಕೊಟ್ಟರು, ಆ ಜಮೀನು ಮಾಲೀಕರು ಯಾರು, ಅವ್ರಿಗೂ ಪಾಲ್ ಸಿಗಬೇಕು. ಅದೇನೋ 5ನೇ ಒಂದು ಭಾಗ ಅಂತೆಲ್ಲ ಹೇಳ್ತಾರೆ. ಸೊ ಅದನ್ನು ಕೂಡ ನೋಡ್ಬೋಣ. ಜಾಗದ ಮಾಲೀಕರಿಗೆ 5ನೇ ಒಂದು ಭಾಗ ಕೊಡಬೇಕು. ಪತ್ತೆ ಹಚ್ಚಿದವ್ರಿಗೂ ನಿಧಿ ಮೌಲ್ಯದ 1 ಭಾಗ ಕೊಡಬೇಕು. ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆ ಹಚ್ಚಿದ ಬಾಲಕ ಪ್ರಜ್ವಲ್ ಆ್ಯಂಡ್ ಆ ಮನೆ ಓನರು ಆ ಕುಟುಂಬದವರೇನೆ. ತಾಮ್ರದ ಪಾತ್ರೆಯಲ್ಲಿದ್ದ ನಿಧಿ ಗುರುತಿಸಿದ್ದ ಈತ. ನಿಧಿ ಕಾಯ್ದೆ ಪ್ರಕಾರ ಮಾಲೀಕರು ಪ್ರಜ್ವಲ್ಗೂ ಸಿಗಬೇಕು ಪಾಲು ಅಂತಂದ್ಬಿಟ್ಟು ನೋಡಿ. ಮೊದಲನೇದಾಗಿ ಇದು ನಿಧಿನ ಅಲ್ವಾ ಅಂತ ಆಗಬೇಕು, ಚೆಕ್ ಆಗಬೇಕು. ಅದು ಪತ್ತೆ ಆಗೋದು ಹೆಂಗೆ ಅಂತಂದರೆ ನಿಮಗೆ ಆಗುತ್ತೆ. ನಮ್ಮಲ್ಲಿ ಭೂಮಿಯ ಒಳಗಡೆ ಸಿಗ್ತಕ್ಕಂಥ ಕಲ್ಲುಗಳು, ಶಾಸನಗಳು ಮತ್ತು ಈ ಥರದ ಆಭರಣಗಳು ಇದು ಯಾವ ಕಾಲದ್ದು ಅಂತಲೇ ಹೇಳ್ತಾರೆ. ಪುರಾತತ್ವ ಇಲಾಖೆಯಲ್ಲಿ ಅದಕ್ಕೆ ಅಂತ ವೈಜ್ಞಾನಿಕವಾಗಿ ಹೇಳ್ತಾರೆ, ಇಂಥ ಶತಮಾನದ್ದು, ಇಂಥ ಕಾಲದ್ದು. ಸೊ ಈಗ ಸಿಕ್ಕಿರ್ತಕ್ಕಂಥದ್ದು 100 ವರ್ಷಕ್ಕಿಂತ ಹಳೆಯದ್ದಾಗಿದ್ದರೆ ಅದು ಪುರಾತತ್ವ ಇಲಾಖೆಯ ಆಸ್ತಿ ಆಗ್ಬಿಡುತ್ತೆ, ಅದು ಕೊಡಲ್ಲ. ಅದೇನೋ ಸ್ವಲ್ಪ ಅವರು ಜಮೀನು ಅವ್ರಿಗೆ 1% ಏನೋ ಕೊಡಬೇಕು ಅಂತ ಏನೋ ರೂಲ್ಸ್ ಇದೆ, ಅದನ್ನು ಕೊಡ್ತಾರೆ. ಅದು ಚಿನ್ನ ಕೊಡಲ್ಲ, ಚಿನ್ನದ ಮೌಲ್ಯದ ದುಡ್ಡನ್ನು, ಈಗಿನ ರೇಟನ್ನು ಕೊಟ್ಬಿಡ್ತಾರೆ. ಬಟ್ ಅದಾಗಬೇಕು. ಒಂದು ವೇಳೆ ಅದು ನಿಧಿನೇ ಅಲ್ಲ ಅಂತಂದರೆ ಏನು? ಇವ್ರ ಕಡೆಯವರೇ ಯಾರೋ, ಇವ್ರ ಪೂರ್ವಜರೇ ಯಾರೋ ಮನೆ ಒಳಗೆ ಭೂಮಿನಲ್ಲಿ ಹೂತಾಕಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ. ಅವರು ಪುರಾತತ್ವ ಇಲಾಖೆಯ ಅಧಿಕಾರಿ ಒಬ್ಬರು ಮಾತನಾಡ್ತಾ ಇದ್ದೀನಿ, ನಾನು ಕೇಳ್ತಾ ಇದ್ದೆ. ಅವ್ರು ಹೇಳ್ತಾರೆ, ನೋಡಿ ಡಿಸೈನ್ಸ್ ಎಲ್ಲ ನೋಡ್ತಾ ಇದ್ರೆ ಇದು ಹಂಗನ್ಸಲ್ಲ, ಇತ್ತೀಚಿನ ಡಿಸೈನ್ಸ್ ಅಂತ ಅನಿಸ್ತಾ ಇದೆ, ಇದು 100 ವರ್ಷ ಹಳೇದಲ್ಲ ಅಂತ ಇದ್ದಾರೆ. ಹಂಗಾದ್ರೆ ಸರ್ಕಾರ ಏನು ತೀರ್ಮಾನ ತಗೊಳುತ್ತೆ? ಅದು ನಿಧಿ ಅಂತ ಆಗ್ಬಿಟ್ರೆ ಕೇಂದ್ರ ಪುರಾತತ್ವ ಇಲಾಖೆ ತೀರ್ಮಾನ ತಗೋಬೇಕು. ಅದು ನಿಧಿ ಅಲ್ಲ ಅಂತ ಆದ್ರೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಕೂತ್ಕೊಂಡು ಏನ್ ಮಾಡಬೇಕು? ಬಡವರು ಮನೆ ಬಾಡಿಗೆ ಮನೆಯಲ್ಲಿದ್ದಾರೆ, ಏನೋ ಒಂದು ಬೇಗ ಅನುಕೂಲ ಏನೋ ಮಾಡಿಕೊಡ್ತಾರೆ. ನಿಯಮದ ಪ್ರಕಾರ ಅದು ಆ ನಿಧಿ ಅಲ್ಲ ಅಂದ್ರೆ ಅವ್ರಿಗೆ ಸೇರ್ಬೇಕು, ಅವ್ರ ಕುಟುಂಬದವ್ರದ್ದು. ನೋಡೋಣ ತೀರ್ಮಾನ ಏನಾಗುತ್ತೆ ಅಂತ. ಇದು ನಾಳೆ ಇನ್ನೂ ಎಲಾಬ್ರೇಟ್ ಆಗುತ್ತೆ ಸ್ಟೋರಿ, ನೋಡೋಣ.